ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಘೋಷಿಸಿದ ತಾತ್ಕಾಲಿಕ ಕದನ ವಿರಾಮ ಇರಾನ್ ಇಸ್ರೇಲ್ ಸಂಘರ್ಷವನ್ನು ಕಡಿಮೆ ಏನು ಮಾಡ್ತಾ ಇಲ್ಲ. ಇನ್ನು ಇರಾನ್ ವಿರುದ್ಧದ ಈ ಕಾರ್ಯಾಚರಣೆಯನ್ನು ಭಾರತ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲಿನ ಒಂದಷ್ಟು ಮುಸ್ಲಿಮರು ಖಂಡಿಸ್ತಾ ಇದ್ದಾರೆ. ಆದರೆ ಈ ದಾಳಿಗಳಿಗೆ ಅರಬ್ ದೇಶಗಳಲ್ಲಿನ ಸಾಕಷ್ಟು ಮುಸಲ್ಮಾನರ ಬೆಂಬಲ ಕೂಡ ಇದೆ. ಇನ್ನು ಇಂಡೋನೇಷ್ಯಾ, ಮಲೇಷ್ಯಾದಂಥ ದೇಶಗಳಲ್ಲಿನ ಮುಸ್ಲಿಮರು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಅನ್ನೋ ಹಾಗೆ ಬುದ್ಧಿವಂತರ ಥರ ಬದುಕ್ತಾ ಇದ್ದಾರೆ. ಹಾಗೆ ಆಫ್ರಿಕಾ ಖಂಡಗಳಲ್ಲಿನ ಮುಸ್ಲಿಂ ಸಮುದಾಯಗಳು ಕೂಡ ಇದು ನಮ್ಮ ವಿಷಯ ಅಲ್ಲ ಅನ್ನೋ ಹಾಗೆ ಕೇರ್ಲೆಸ್ ಮಾಡಿ ಬಿಸಾಕಿವೆ. ಇದಕ್ಕೆ ಕಾರಣ ಇರಾನ್ನ ಇಸ್ಲಾಮಿಕ್ ರೆಜಿಮ್ ಮುಸ್ಲಿಮರ ವಿರುದ್ಧ ಮುಸ್ಲಿಮರನ್ನೇ ಎತ್ತಿಕಟ್ಟಿತ್ತು ಅನ್ನೋದು ಒಂದಾದರೆ, ಅಲ್ಲಿ ಶಿಯಾ ಸುನ್ನಿ ಸಂಘರ್ಷ ಕೂಡ ಮತ್ತೊಂದು ಕಾರಣ. ಸ್ನೇಹಿತರೆ, ಇರಾನಿಗೆ ಇಸ್ರೇಲ್ ವಿರುದ್ಧ ಸಿಟ್ಟಿತ್ತು. ಅವರ ವಿರುದ್ಧ ದಾಳಿ ಮಾಡಿದರೆ ಇಸ್ಲಾಮಿಕ್ ಜಗತ್ತು ಇರಾನ್ ಜೊತೆ ನಿಂತ್ಕೊಳ್ತಾ ಇತ್ತೇನೋ. ಆದರೆ ಅರಬ್ ದೇಶಗಳ ಮೇಲೆ, ಸುನ್ನಿ ದೇಶಗಳ ಮೇಲೆ, ಜಾಗತಿಕ ತೈಲ ಹಾಗೂ ಗ್ಯಾಸ್ ಮಾರುಕಟ್ಟೆಯ ಮೇಲೆ ದಾಳಿ ಮಾಡಿದ್ದು ಇರಾನನ್ನು ಇವತ್ತು ಏಕಾಂಗಿಯನ್ನಾಗಿ ಮಾಡಿದ ಹಾಗೆ ಕಾಣ್ತಾ ಇದೆ. ಇರಾನಿಗರ ಇಸ್ಲಾಮಿಕ್ ನಾಯಕತ್ವದ ಕನಸಿಗೆ ಇದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಸ್ನೇಹಿತರೆ, ಒಂದು ಕಾಲ ಇತ್ತು, ಆಫ್ರಿಕಾ ಹಾಗೂ ಅರಬ್ ನಡುವಿನ ದೇಶವೊಂದು ಇಸ್ಲಾಮಿಕ್ ದೇಶಗಳ ನಾಯಕತ್ವವನ್ನು ತನ್ನ ಕೈಯಲ್ಲಿಟ್ಕೊಂಡಿತ್ತು. ಜಾಗತಿಕ ಶಕ್ತಿಗಳವರ ಬೆನ್ನಿಗೆ ನಿಂತಿದ್ವು. ಒಂದೇ ಒಂದು ಕರೆಗೆ ಇಡೀ ಅರಬ್ ದೇಶಗಳನ್ನು ಒಗ್ಗೂಡಿಸುವ ಶಕ್ತಿ ಅವರಿಗಿತ್ತು. ಇವತ್ತು ಆ ದೇಶ ಇದೆ, ಆದರೆ ಅವರೀಗ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನೋ ಸ್ಥಿತಿಲಿದ್ದಾರೆ. ಇರಾನ್, ಸೌದಿ, ಶಿಯಾ, ಸುನ್ನಿ ಅನ್ನೋ ಜಗಳಗಳಲ್ಲಿ ಆ ದೇಶವನ್ನು ಯಾರು ಹೆಚ್ಚು ನೆನಪು ಮಾಡ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಅವರೀಗ ಇಸ್ಲಾಮಿಕ್ ಜಗತ್ತಲ್ಲಿ ಜಗಳಗಳಾದರೆ ಸಂಧಾನದ ಮಾತುಕತೆಗೆ ಮಾತ್ರ ಬರ್ತಾರೆ. ಅಲ್ಲಿ ಕೂಡ ಅವರು ಮಾತು ನಡೆದೇ ನಡೀಬೇಕು ಅಂತೇನಿಲ್ಲ, ಆದರೂ ಅಸ್ತಿತ್ವದ ಬಯಕೆ. ಹಾಗಾದರೆ ಯಾವುದಾ ದೇಶ? ಅವರು ಹೇಗೆ ಇಸ್ಲಾಮಿಕ್ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರಿದ್ರು, ಆ ಬಳಿಕ ಅವರ ಶಕ್ತಿ ಹೇಗೆ ಕುಗ್ಗಿ ಹೋಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಾಲಚಕ್ರ ಅನ್ನೋದಿರುತ್ತೆ ನೋಡಿ, ಅದು ಯಾವಾಗಲೂ ಉರುಳುತ್ತಲೇ ಇರುತ್ತೆ. ಕೆಳಗಿದ್ದವನು ಮೇಲೆ ಬರ್ತಾನೆ, ಮೇಲಿದ್ದವನು ಕೆಳಗೆ ಹೋಗ್ತಾನೆ. ನಾಯಕತ್ವವನ್ನು ಪಡ್ಕೊಳ್ಳೋದಕ್ಕಿಂತ ಅದನ್ನು ಉಳಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಅಲ್ಲೊಂದು ಸಂಘರ್ಷ ನಿರಂತರವಾಗಿ ಇದ್ದೇ ಇರುತ್ತೆ. ಈಗ ನೋಡಿ, ಇಸ್ಲಾಮಿಕ್ ದೇಶಗಳ ನಾಯಕ ಆಗೋದಕ್ಕೆ ಸೌದಿ ಹಾಗೂ ಇರಾನ್ ನಡುವೆ ಸಂಘರ್ಷ. ಇರಾನ್ ತನ್ನಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಸ್ಕೊಂಡು ಶ್ರೀಮಂತಿಕೆಯ ಕಡೆ ಹೆಜ್ಜೆ ಹಾಕಿದ್ದಿದ್ರೆ ಇವತ್ತು ಅವರು ಈ ಭಾಗದ ಸೂಪರ್ ಪವರ್ ಅನ್ನಿಸ್ಕೊಳ್ತಾ ಇದ್ರು. ಆದರೆ ಅವರ ಗಮನ ಮತದ ಕಡೆಗೆ ಹೆಚ್ಚಿತ್ತು. ಆ ಮೂಲಕ ಇಸ್ಲಾಮಿಕ್ ಜಗತ್ತನ್ನು ಆಳಬೇಕು ಅಂದ್ಕೊಂಡ್ರು. ಅದಕ್ಕಾಗಿ ಪ್ರಾಕ್ಸಿಗಳನ್ನು ಹುಟ್ಟುಹಾಕಿದ್ರು. ಯಹೂದ್ಯರ ಮೇಲಿನ ದ್ವೇಷವನ್ನು ಜಗಜ್ಜಾಹೀರು ಮಾಡಿದ್ರು. ಸುನ್ನಿ ದೇಶಗಳಿಗೆ ಕೂಡ ತೊಂದರೆ ಕೊಡ್ತಾ ಹೋದ್ರು. ಅವ್ರು ಏನು ಮಾಡಲಿಲ್ಲ. ಗೆಳೆಯರ, ಯಾರನ್ನೋ ದ್ವೇಷ ಮಾಡಿ ನಾವು ಬೆಳೆದು ಬಿಡಬಹುದು ಅನ್ನೋದಾಗಿದ್ರೆ ಅವತ್ತಿಗೆ ಇದೇ ಕೆಲಸವನ್ನು ಆ ಭಾಗದ ಇನ್ನೂ ಒಂದು ದೇಶ ಮಾಡಿತ್ತು. ಅವರವತ್ತಿಗೆ ತುಂಬ ಶಕ್ತಿಶಾಲಿಯಾಗಿದ್ರು, ಪ್ರಭಾವಶಾಲಿಗಳು ಆಗಿದ್ರು. ಅವರ ಬಳಿ ಕೂಡ ಒಂದು ಜಾಗತಿಕ ವ್ಯಾಪಾರ ಮಾರ್ಗ ಇತ್ತು. ಅವರ ಸೇನೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಅವತ್ತಿಗೆ ಅತ್ಯಂತ ಬಲಿಷ್ಠ ಸೇನೆ ಅನ್ನಿಸ್ಕೊಂಡಿತ್ತು. ಅವರ ಹತ್ರನೂ ಸೋವಿಯತ್ ರಷ್ಯಾದ ಆಯುಧಗಳಿದ್ವು. ಅಮೆರಿಕ ಜೊತೆ ಅವರ ಸಂಬಂಧಗಳು ಚೆನ್ನಾಗಿದ್ವು. ಆ ದೇಶ ಕೂಡ ಇಸ್ರೇಲ್ನ ಹುಟ್ಟನ್ನು ದ್ವೇಷಿಸ್ತಾ ಇಸ್ರೇಲಿನ ಜೊತೆ ಪದೇ ಪದೇ ಯುದ್ಧ ಮಾಡ್ತಾ ಬಂತು. ಅವರ ಬೆನ್ನಿಗೆ ಅರಬ್ ದೇಶಗಳು ನಿಂತು. ಆದರೆ ಇವತ್ತು ಅವರು ತಮ್ಮ ದೇಶದ ಆರ್ಥಿಕತೆಯನ್ನು ಬಲಗೊಳಿಸುವ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಯುದ್ಧಗಳಿಂದ ದೂರ ಉಳಿತಾ ಇದ್ದಾರೆ. ಆ ದೇಶದ ಹೆಸರು ಈಜಿಪ್ಟ್. ಸ್ನೇಹಿತರೆ, ಇತ್ತೀಚೆಗೊಂದು ಮಾಹಿತಿ ಹರಿದಾಡ್ತಾ ಇದೆ. ಈಗ ನಡೀತಿರೋ ಯುದ್ಧವನ್ನು ನಿಲ್ಲಿಸೋದಕ್ಕೆ ಯಾವುದಾದ್ರೂ ದೇಶ ಪ್ರಯತ್ನ ಪಟ್ಟು ಅದನ್ನು ನಿಲ್ಲಿಸಬಹುದು ಅನ್ನೋದಾದರೆ ಅದು ಈಜಿಪ್ಟ್ ಮಾತ್ರ ಅಂತ ಸಾಕಷ್ಟು ಪತ್ರಿಕೆಗಳು ಬರೀತಾ ಇವೆ. ಇನ್ನು ಈಜಿಪ್ಟ್ ಕೂಡ ಸಂಧಾನದ ಪ್ರಯತ್ನಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದೆ. ಇರಾನ್ ಪರ ಅಮೆರಿಕ ಜೊತೆ ಮಾತುಕತೆಗಳನ್ನು ಈಜಿಪ್ಟ್ ಕೂಡ ಮಾಡಿದೆ. ಈ ಹಿಂದೆ ಇಸ್ರೇಲ್ ಗಾಜಾ ಸಂಘರ್ಷದಲ್ಲಿ ಕೂಡ ಸಂಧಾನಕಾರನಾಗಿ ದೊಡ್ಡ ಪಾತ್ರವನ್ನು ವಹಿಸಿದ್ದು ಇದೇ ಈಜಿಪ್ಟ್. ಆದರೆ ಅವರೀಗ ಯಾರ ಪರವೂ ಯಾರ ವಿರುದ್ಧವೂ ಯುದ್ಧಗಳಿಗೆ ಹೋಗಿ ನಿಂತ್ಕೊಳ್ಳೋ ಮೂಡಲಿಲ್ಲ. ಸಂಘರ್ಷ ಅಲ್ಲ, ಸಂಧಾನದ ಮೂಲಕ ಪ್ರಭಾವ ಉಳಿಸಿಕೊಳ್ಳುವ ಪ್ರಯತ್ನದಲ್ಲವರಿದ್ದಾರೆ. 75 ವರ್ಷಗಳ ಹಿಂದೆ ಅರಬ್ ದೇಶಗಳನ್ನು ಬೆನ್ನಿಗಿಟ್ಟುಕೊಂಡು ಯುದ್ಧ ಅಂತ ಅಬ್ಬರ ಇಡ್ತಾ ಇದ್ದದ್ದು ಇದೇ ಈಜಿಪ್ಟ ಅನ್ನೋಷ್ಟು ಅವರು ಬದಲಾಗಿ ಹೋಗಿದ್ದಾರೆ. 1948ರಲ್ಲಿ ಅರಬ್ ದೇಶಗಳು ಇಸ್ರೇಲ್ ಮೇಲೆ ಮುಗಿಬಿದ್ವಲ್ಲ, ಆಗ ಅವರ ನಾಯಕತ್ವವನ್ನು ವಹಿಸಿಕೊಂಡಿದ್ದು ಇದೇ ಈಜಿಪ್ಟ್. ಅದಾದ ನಂತರ ಈಜಿಪ್ಟ್ನ ನಾಯಕತ್ವ ಅಬ್ದುಲ್ ಗಮಾಲ್ ನಾಸರ್ ಕೈಗೆ ಬಂತು. ನಾಸರ್ ಸೋಷಿಯಲಿಸ್ಟ್ ನಾಯಕ, ಮಿಲಿಟರಿಯಲ್ಲಿ ಕೂಡ ಇದ್ದವನು, ಮಹತ್ವಾಕಾಂಕ್ಷೆ ಆತನಿಗಿತ್ತು. ಹೀಗಾಗಿ ನಾಸರ್ ಅರಬ್ ಜಗತ್ತಿನ ದೊಡ್ಡಣ್ಣ ಆಗೋದಕ್ಕೆ ಪ್ರಯತ್ನ ಪಟ್ಟುಬಿಟ್ಟ. ಇಸ್ಲಾಮಿಕ್ ಜಗತ್ತಿನ ಕಿರೀಟ ಬೇಕು ಅಂದರೆ ಯಹೂದ್ಯರ ವಿರುದ್ಧ ಯುದ್ಧ ಮಾಡಬೇಕು. ಜೊತೆಗೆ ಈಜಿಪ್ಟ್ನ ಪಕ್ಕದಲ್ಲೇ ಒಂದು ಜಾಗತಿಕ ವ್ಯಾಪಾರಿ ಮಾರ್ಗ ಬೇರೆ ಇತ್ತು. ಅದನ್ನು ವಶಪಡಿಸ್ಕೊಂಡ್ರೆ ದೇಶದ ಆದಾಯ ಹೆಚ್ಚಾಗತ್ತೆ ಅಂತ ಕೂಡ ನಾಸರ್ ಅಂದ್ಕೊಂಡ. ಅದಕ್ಕಾಗಿ 1956ರಲ್ಲಿ ಆತ ಯುದ್ಧಕ್ಕೆ ನಿಂತುಬಿಟ್ಟ. ಅವತ್ತು ಒಂದೇ ಕಲ್ಲಿಗೆ 2 ಹಕ್ಕಿಗಳನ್ನು ಹೊಡಿತೀನಿ ಅಂದ್ಕೊಂಡ ನಾಸರ್ ಈಜಿಪ್ಟ್ನ ಪಕ್ಕದಲ್ಲೇ ಇದ್ದ ಸೂಯೆಜ್ ಕೆನಾಲ್ನ ಮೇಲೆ ಕಣ್ಣು ಹಾಕಿದ.
ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಈ ಸೂಯೆಜ್ ಕೆನಾಲನ್ನು ನಿರ್ಮಾಣ ಮಾಡಿದ್ದು ಬ್ರಿಟನ್ ಮತ್ತು ಫ್ರಾನ್ಸ್ಗಳು. ಆ ಬಳಿಕ ಬ್ರಿಟನ್ ಈ ಕಾಲುವೆಯ ಹಿಡಿತವನ್ನು ತಾನು ಪಡ್ಕೊಳ್ತು. ಎರಡನೇ ಮಹಾಯುದ್ಧದ ನಂತರ ಕೂಡ ಈ ಕಾಲುವೆ ಬ್ರಿಟಿಷರ ಕೈಯಲ್ಲೇ ಇತ್ತು. ಆದರೆ ನಾಜರ್ ಈಜಿಪ್ಟ್ನ ಅಧ್ಯಕ್ಷನಾದ ನಂತರ ಸೂಯೆಜ್ ಕೆನಾಲನ್ನು ನ್ಯಾಷನಲೈಸ್ ಮಾಡಿಬಿಟ್ಟ. ಇದರಿಂದ ಬ್ರಿಟನ್ಗೆ ಈ ಕಾಲುವೆಯ ಮೇಲಿದ್ದ ಹಕ್ಕು ಇಲ್ಲದಂತಾಯಿತು. ಸೊ ಈಜಿಪ್ಟ್ ವಿರುದ್ಧ ಬ್ರಿಟನ್ ಮತ್ತು ಫ್ರಾನ್ಸ್ಗಳು ಕೆರಳಿದ್ವು. ಅವರು ಇಸ್ರೇಲ್ನ ಸಹಾಯವನ್ನು ಪಡ್ಕೊಂಡು ಈಜಿಪ್ಟ್ನ ಮೇಲೆ ಯುದ್ಧಕ್ಕೆ ನಿಂತು. ಆಗಲೂ ನಾಸರ್ನ ಒಂದೇ ಒಂದು ಕರೆಯ ಕಾರಣಕ್ಕೆ ಅರಬ್ ದೇಶಗಳು ಆತನ ಹಿಂದೆ ನಿಂತು. ಆದರೆ ಈ ಯುದ್ಧವನ್ನು ಗೆಲ್ಲೋದಕ್ಕೆ ನಾಜರ್ಗೆ ಸಾಧ್ಯ ಆಗಲಿಲ್ಲ. ಅದಾದ ಬಳಿಕ 1967ರಲ್ಲಿ 6 ದಿನಗಳ ಯುದ್ಧ ಆಯಿತು ನೋಡಿ. ಆಗ ಕೂಡ ನಾಸರ್ ಇಸ್ರೇಲ್ ವಿರುದ್ಧ ಅರಬ್ಬರನ್ನು ಒಂದು ಮಾಡ್ದ. ನಾಸರ್ನ ಮಾತು ಕೇಳಿ ಅರಬ್ಬರು ಇಸ್ರೇಲ್ ವಿರುದ್ಧ ಯುದ್ಧ ಮಾಡಿ ಅಲ್ಲಿ ಕೂಡ ಸೋಲನ್ನು ಅನುಭವಿಸಿದ್ರು. ಆ ಬಳಿಕ ಈಜಿಪ್ಟ್ ಸೇಡಿಗಾಗಿ ತಹತಹಿಸ್ತಾ ಇತ್ತು. ಆದರೆ 1970ರಲ್ಲಿ ನಾಸರ್ ಸಾವನ್ನಪ್ಪ. ಅಲ್ಲಿ ಅನ್ವರ್ ಸಾದತ್ ಈಜಿಪ್ಟ್ನ ಅಧ್ಯಕ್ಷರಾದರು. ಇಷ್ಟಾದರೂ ಅರಬ್ ಜಗತ್ತು ಈಜಿಪ್ಟಿನ ಮೇಲಿನ ನಂಬಿಕೆಯನ್ನೇನು ಕಳ್ಕೊಂಡಿರಲಿಲ್ಲ. ಹೀಗಿರುವಾಗ 1973ರಲ್ಲಿ ಯಾಮ್ ಕಿಪೂರ್ ಯುದ್ಧ ಆಯಿತು. ಆ ಯುದ್ಧ ಈಜಿಪ್ಟ್ ನಾಯಕತ್ವದ ಮೇಲೆ ಭಾರಿ ಪೆಟ್ಟನ್ನು ಕೊಡ್ತು. ಆ ಯುದ್ಧದಲ್ಲಿ ಇಸ್ರೇಲ್ ಗೆದ್ದ ನಂತರ ಈಜಿಪ್ಟ್ ತನ್ನ ಇಸ್ಲಾಮಿಕ್ ನಾಯಕತ್ವದ ಕನಸನ್ನೇ ಕೈಬಿಡಬೇಕಾಗಿ ಬಂತು. ಅದರಲ್ಲೂ 1978ರಲ್ಲಿ ಈಜಿಪ್ಟ್ನ ಅಧ್ಯಕ್ಷ ಅನ್ವರ್ ಸಾದತ್ ಕ್ಯಾಂಪ್ ಡೇವಿಡ್ ಅಕಾರ್ಡ್ಗೆ ಸಹಿ ಹಾಕಿದರು. ಇಸ್ರೇಲ್ನ ಸಾರ್ವಭೌಮತ್ವವನ್ನು ಈಜಿಪ್ಟ್ ಒಪ್ಪಿಕೊಳ್ತು. ಅವರನ್ನೊಂದು ದೇಶ ಅಂತ ಗುರುತಿಸ್ತು. ಅದಕ್ಕೆ ಪ್ರತಿಯಾಗಿ ಈಜಿಪ್ಟ್ ಕಳ್ಕೊಂಡಿದ್ದ ಸಿನೈ ಪ್ರದೇಶವನ್ನು ವಾಪಸ್ಸು ಕೊಡಲಾಯ್ತಾದರೂ ಅರಬ್ಬರ ನಂಬಿಕೆಯನ್ನು ಈಜಿಪ್ಟ್ ಕಳ್ಕೊಳ್ತು. ಇಸ್ಲಾಮಿಕ್ ಜಗತ್ತಿನ ನಾಯಕನಾಗುವ ಕನಸನ್ನು ಅವರು ಕೈ ಬಿಡಬೇಕಾಗಿ ಬಂತು. ಇಲ್ಲಿ ಇಸ್ರೇಲ್ ಜೊತೆಗಿನ ಸ್ನೇಹ ಮಾತ್ರ ಅವರ ಈ ಅವನತಿಗೆ ಕಾರಣ ಆಗಲಿಲ್ಲ. ಬದಲಿಗೆ ಯುದ್ಧಗಳಿಂದ ದೂರಾನೇ ಉಳಿದಿದ್ದ ಸೌದಿ ಅರೇಬಿಯಾ ಹಾಗೂ UAEಗಳು ಅರಬ್ ಜಗತ್ತಿನ ಹೊಸ ನಾಯಕರಾಗುವತ್ತ ಹೆಜ್ಜೆಗಳನ್ನಿಟ್ಟಿದ್ವು. ಅದರ ಜೊತೆ ಟರ್ಕಿ ಕೂಡ ಇಸ್ಲಾಮಿಕ್ ಜಗತ್ತಲ್ಲಿ ಬೆಳೀತಾ ಇತ್ತು. ಇದೆಲ್ಲದಕ್ಕೂ ಮಿಗಿಲಾಗಿ 1979ರಲ್ಲಿ ಇರಾನ್ನಲ್ಲಾದ ಇಸ್ಲಾಮಿಕ್ ಕ್ರಾಂತಿ ಅರಬ್ ಜಗತ್ತನ್ನು ತಲ್ಲಣಗೊಳಿಸಿಬಿಡ್ತು. ಶಿಯಾ ರೆಜೀಮಲ್ಲಿ ಅಧಿಕಾರಕ್ಕೆ ಬಂದ ನಂತರ ನಡೆದ ಘಟನೆಗಳು ಅರಬರಲ್ಲಿ ಭಯವನ್ನು ಹುಟ್ಟಿಸಿದ್ವು. ಹೀಗಾಗಿ ಅರಬ್ ದೇಶಗಳು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅನ್ನು ಮಾಡ್ಕೊಂಡ್ವು. ಸೌದಿ ಅರೇಬಿಯಾ ಇರಾನ್ ವಿರುದ್ಧ ನಿಲ್ತು. ಸೊ ಈಜಿಪ್ಟ್ ಅರಬ್ ನಾಯಕತ್ವದ ರೇಸ್ನಿಂದ ಹೊರಗೆ ಉಳಿಯೋ ಹಾಗಾಯಿತು. ಇನ್ನು ಈಜಿಪ್ಟ್ನ ಈ ನಿರ್ಗಮನದ ಹಿಂದೆ ಹಣಕಾಸಿನ ಕಾರಣಗಳು ಇದ್ವು. ಈಜಿಪ್ಟ್ ಗಲ್ಫ್ ದೇಶಗಳಿಂದ ಬರ್ತಾ ಇದ್ದ ದುಡ್ಡಿನ ಮೇಲೆ ತಾನಾಟ ಆಡ್ತಾ ಇತ್ತು. ಅವರು ತಮ್ಮ ದೇಶದ ಆರ್ಥಿಕತೆಯನ್ನ ಹೆಚ್ಚು ಮಾಡಿಕೊಳ್ಳೋದ್ರ ಕಡೆಗೆ ಗಮನ ಹರಿಸಲೇ ಇಲ್ಲ. ಅಬ್ದುಲ್ ನಾಸರ್ನ ನಂತರ ಅಲ್ಲಿನ ರಾಜಕೀಯ ಕೂಡ ಹೆಚ್ಚು ಬಲಿಷ್ಠ ಆಗಲಿಲ್ಲ. ಅದರಲ್ಲೂ ಸಾದತ್ ನಂತರ ಬಂದ ನಾಯಕರು ಈಜಿಪ್ಟ್ನ ಆರ್ಥಿಕತೆಯನ್ನು ಸರಿದಾರಿಗೆ ತರೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಈಜಿಪ್ಟ್ಗೆ ತನ್ನದೇ ಆದ ಆರ್ಥಿಕ ಸಮಸ್ಯೆಗಳು ಕಂಡುಬಂದವು. ಹೀಗಾಗಿ ಈಜಿಪ್ಟ್ ಅರಬ್ ನಾಯಕತ್ವದಿಂದ ದೂರ ಉಳಿಬೇಕಾಗಿ ಬಂತು. ಇದರ ಜೊತೆ ಈಜಿಪ್ಟಲ್ಲಿ ಉಂಟಾದ ಆಂತರಿಕ ಸಂಘರ್ಷಗಳು ಕೂಡ ಅಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಕಾರಣ ಆದವು. ಅದರಲ್ಲೂ 2011ರಲ್ಲಿ ಅರಬ್ ಸ್ಪ್ರಿಂಗ್ ಆಯಿತು ನೋಡಿ. ಅದಾದ ಮೇಲೆ ಈಜಿಪ್ಟ್ ಕಳೆದೇ ಹೋಯಿತು. ಹೀಗಾಗಿನೇ ಅರಬ್ ನಾಯಕತ್ವದಿಂದ ಈಜಿಪ್ಟ್ ದೂರ ಆಗಬೇಕಾಯಿತು. ಆದರೆ ಇವತ್ತಿಗೂ ಅರಬ್ ದೇಶಗಳ ನಡುವೆ ಈಜಿಪ್ಟ್ನ ಮಾತಿಗೊಂದು ಬೆಲೆ ಇದೆ. ಯಾಕೆಂದರೆ ಈಜಿಪ್ಟ್ ಯಾವಾಗಲೂ ಅರಬರ ಹಿತವನ್ನು ಕಾಯ್ತಾ ಬಂದಿದೆ. ಅದು ಇಸ್ರೇಲ್ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ರೂ ಪ್ಯಾಲೆಸ್ತೀನಿಯರಿಗೆ ಸಹಾಯ ಮಾಡುತ್ತೆ. ತನ್ನ ಸಿನೈ ಪ್ರದೇಶದಲ್ಲಿ 5 ಲಕ್ಷಕ್ಕೂ ಅಧಿಕ ಪ್ಯಾಲೆಸ್ತೀನಿಯರಿಗೆ ಆಶ್ರಯ ಕೊಡೋದಾಗಿ ಹೇಳಿದೆ. ಹಾಗೆ ಯುದ್ಧಗಳು ಮತ್ತು ಸಂಘರ್ಷಗಳಿಂದ ಅದು ದೂರ ಉಳಿದಿದೆ. ಹೀಗಾಗಿ ಈಜಿಪ್ಟ್ ಇಲ್ಲಿ ಸಂಧಾನಕಾರನ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ಗೆಳೆಯರೆ, ಪವರ್ ಅನ್ನೋದು ಹಾಗೇನೆ. ಸೋವಿಯತ್ ರಷ್ಯಾ ಇರೋವರೆಗೆ ಜಗತ್ತು ಅಮೆರಿಕಾದ ಮಾತನ್ನು ಕೇಳುವಷ್ಟೇ ಸೋವಿಯತ್ನ ಮಾತನ್ನು ಕೂಡ ಕೇಳ್ತಾ ಇತ್ತು. ಆದರೆ ಯಾವಾಗ ಸೋವಿಯತ್ ಪತನ ಆಯಿತೋ ಅಲ್ಲಿಗೆ ಅಮೆರಿಕಾದ ಬಲ ಹೆಚ್ಚಾಯಿತು, ರಷ್ಯಾ ತನ್ನ ಬಲ ಕಳ್ಕೊಳ್ತು. ಅದೇ ರೀತಿ ರಷ್ಯಾ ಶಕ್ತಿಹೀನಗೊಂಡ ನಂತರ ಅದರ ಸ್ಥಾನವನ್ನು ತುಂಬೋದಕ್ಕೆ ಹೊರಟಿದ್ದು ಚೈನಾ ಇವತ್ತು ಅಮೆರಿಕಾಗೆ ಸವಾಲೆಸಿತಾ ಇದೆ. ಅವರು ಕಮ್ಯುನಿಸಮನ್ನು ಸೋಷಿಯಲಿಸಮನ್ನು ಒಪ್ಪಿಕೊಂಡ ದೇಶಗಳ ಜೊತೆಯಲ್ಲಿ ಮತ್ತು ಅಮೆರಿಕಾದ ವಿರೋಧಿಗಳ ಜೊತೆ ಸಂಬಂಧವನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಚೈನಾ ಆರ್ಥಿಕವಾಗಿ ಬಲಾಢ್ಯಗೊಂಡಿದೆ, ಜಗತ್ತಿನ ಫ್ಯಾಕ್ಟರಿ ಅನ್ನಿಸ್ಕೊಳ್ತಾ ಇದೆ. ಸಾಕಷ್ಟು ವಸ್ತುಗಳ ಮೇಲೆ ಚೈನಾ ಏಕಸ್ವಾಮ್ಯವನ್ನು ಸಾಧಿಸಿದೆ. ಅಮೆರಿಕಾನ ಬೇಕಾದರೂ ಬ್ಲಾಕ್ ಮೇಲ್ ಮಾಡೋಷ್ಟು ಶಕ್ತಿ ಅವರಿಗಿದೆ. ಅಮೆರಿಕಾದ ನಂತರ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಚೈನಾ ಗುರುತಿಸಿಕೊಂಡಿದೆ. ಎಲ್ಲ ದೇಶಗಳಿಗೆ ಸಾಲ ಕೊಡೋದಕ್ಕೆ ಚೈನಾ ಹೋಗುತ್ತೆ. ಅಭಿವೃದ್ಧಿಯ ಹೆಸರಲ್ಲಿ ನಾನಾ ದೇಶಗಳಿಗೆ ಕಾಲಿಡುತ್ತೆ. ಹೀಗಾಗಿ ಚೈನಾದ ಪ್ರಭಾವ ಕೂಡ ಜಗತ್ತಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಅಮೆರಿಕ ಅವರು ಇವತ್ತಿಗೂ ಶಕ್ತಿಶಾಲಿಯಾಗಿ ಉಳ್ಕೊಂಡಿದ್ದಾರೆ. ಪೆಟ್ರೋಲು, ಟೆಕ್ನಾಲಜಿ ಹಾಗೂ ಡಾಲರ್ ಅಮೆರಿಕಾದ ಶಕ್ತಿ ಕುಗ್ಗದ ಹಾಗೆ ನೋಡ್ಕೊಳ್ತಾ ಇವೆ. ಸೊ ಇಲ್ಲಿ ಶಕ್ತಿಶಾಲಿ ದೇಶವಾಗಿ ಕಾಣಿಸ್ಕೋಬೇಕು ಅಂದರೆ ಆರ್ಥಿಕವಾಗಿ ಬಲಾಢ್ಯರಾಗಬೇಕು, ತಂತ್ರಜ್ಞಾನ ಇರಬೇಕು, ಜಗತ್ತನ್ನು ಕಂಟ್ರೋಲ್ ಮಾಡೋ ಥರದ್ದು, ಜಗತ್ತು ನಮ್ಮ ಮೇಲೆ ಡಿಪೆಂಡ್ ಆಗೋ ಥರದ್ದು ಏನಾದರೂ ನಮ್ಮ ಹತ್ರ ಇರಬೇಕು. ಜೊತೆಗೆ ಒಳ್ಳೆಯ ನಾಯಕತ್ವ ಕೂಡ ಬೇಕು. ಈಗ ನೋಡಿ, ಅಮೆರಿಕಾದ ಬಳಿ ಎಲ್ಲ ಇದೆ, ಆದರೆ ಒಳ್ಳೆಯ ನಾಯಕತ್ವ ಈ ಬಾರಿ ಕಾಣ್ತಾ ಇಲ್ಲ. ಇನ್ನು ರಷ್ಯಾ ಈ ಹಿಂದಿನಷ್ಟು ಬಲಶಾಲಿಯಾಗಿಲ್ಲ, ಆದರೆ ಅಲ್ಲಿ ಪುತಿನ್ ಇದ್ದಾರೆ, ತೈಲ ಇದೆ, ನ್ಯಾಚುರಲ್ ರಿಸೋರ್ಸಸ್ ಇವೆ. ಹೀಗಾಗಿ ಒಂದು ಸುದೀರ್ಘ ಯುದ್ಧದ ನಡುವೆನೂ ಅವರ ಪ್ರಭಾವ ಹಾಗೆ ಉಳ್ಕೊಳ್ತಾ ಬರ್ತಾ ಇದೆ. ಇನ್ನು ಸದ್ಯಕ್ಕೆ
ಈಜಿಪ್ಟ್ ತನ್ನ ನಾಯಕತ್ವದ ಕಿರೀಟವನ್ನು ತೆಗೆದಿಟ್ಟಿದೆ. ಆದರೆ ಅವರು ತಮ್ಮ ಸಾಫ್ಟ್ ಪವರ್ ಅನ್ನು ಉಳಿಸ್ಕೊಂಡಿದ್ದಾರೆ. ಈಜಿಪ್ಟ್ ಯುದ್ಧಗಳಿಂದ ಪಾಠ ಕಲ್ತಿದೆ. ಅವರು ಇರಾನ್ ಯುದ್ಧವನ್ನು ಕೊನೆಗಾಣಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿ ರೆಜಿಮ್ ಚೇಂಜ್ ಆಗಬೇಕು ಅನ್ನೋ ಬಯಕೆ ಈಜಿಪ್ಟ್ಗೂ ಇದೆ. ಯಾಕೆಂದ್ರೆ ಇರಾನಿನ ಇದೇ ರೆಜಿಮ್ ಈ ಹಿಂದೆ ಈಜಿಪ್ಟ್ ಆಡಳಿತದಲ್ಲಿ ಕೂಡ ಕೈ ಆಡಿಸಿತ್ತು. ಅದನ್ನು ಅವರು ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಗೆಳೆಯರೆ, ಇಲ್ಲಿ ಈಜಿಪ್ಟ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ನೋಡೋದಾದ್ರೆ, ಈಜಿಪ್ಟ್ ಅನ್ನೋದೊಂದು ಟ್ರಾನ್ಸ್ ಕಾಂಟಿನೆಂಟಲ್ ದೇಶ. ಆಫ್ರಿಕಾ ಹಾಗೂ ಏಷ್ಯಾ ಖಂಡಗಳಲ್ಲಿ ಹರಡಿಕೊಂಡಿರುವ ಈ ಈಜಿಪ್ಟ್ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಇಲ್ಲಿನ ನೈಲ್ ನದಿ ತೀರ ಜಾಗತಿಕವಾಗಿ ಅತ್ಯಂತ ಹಳೆಯ ನಾಗರಿಕತೆಗೆ ಜಾಗ ಕೊಟ್ಟಿತ್ತು. ಹಾಗೆ ಈಜಿಪ್ಟ್ ಅನ್ನು ಆಳಿದ್ದ ಫೆರೋಗಳು, ಅಲ್ಲಿನ ಪಿರಮಿಡ್ಗಳು ಜಾಗತಿಕ ಮನ್ನಣೆಯನ್ನು ಹೊಂದಿವೆ. ನೈಲ್ ನದಿ ಜಗತ್ತಲ್ಲೇ ಅತಿ ಉದ್ದದ ನದಿ ಅಂತ ಕರೆಸ್ಕೊಳ್ಳುತ್ತೆ. ಈಜಿಪ್ಟ್ ಒಟ್ಟು 10,10,408 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. 10 ಕೋಟಿ ಜನಸಂಖ್ಯೆಯಲ್ಲಿದೆ. ಇನ್ನು 2.3 ಟ್ರಿಲಿಯನ್ ಅಷ್ಟು GDP ಹೊಂದಿರೋ ಈಜಿಪ್ಟ್ ಅರಬ್ ದೇಶಗಳಲ್ಲಿ ಪ್ರಮುಖ ದೇಶ ಅನ್ನಿಸ್ಕೊಳ್ತಾ ಇದೆ. ಈಜಿಪ್ಷಿಯನ್ ಮತ್ತು ಅರಬಿಕ್ ಅಲ್ಲಿನ ಅಧಿಕೃತ ಭಾಷೆಗಳು. ಇದು ಗೆಳೆಯರೆ, ಒಂದು ಕಾಲದಲ್ಲಿ ಅರಬರ ನಾಯಕನಾಗಿದ್ದ ಈಜಿಪ್ಟ್ ಹೇಗೆ ಕಾಲಚಕ್ರಕ್ಕೆ ಸಿಲುಕಿ ತನ್ನ ಹಿಡಿತವನ್ನು ಅಲ್ಲಿ ಕಳ್ಕೊಳ್ತಾ ಹೋಯಿತು ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.